ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಮತಾ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ಕಾಯಿ ಚಟ್ನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಡನ್ನಾಗಿ ನಾವು ಅಕ್ಕಿ ರೊಟ್ಟಿ ಈ ಥರ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಮತ್ತು ಬಾಕ್ಸಿಗೆ ಕೊಡೋಗಿನೂ ಚೆನ್ನಾಗಿರುತ್ತೆ ಇದು ಮಕ್ಕಳಿಗೆ. ಮೊದಲಿಗೆ ನಾನಿಲ್ಲಿ ಕಾಯಿ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕಾಯಿ ಚಟ್ನಿ ಮಾಡ್ಕೊಳೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹೆಸರು ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೆಕ್ಸ್ಟು ಬೆಲ್ಲ, ಉಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಹಾಗೆ ತರಿಯಾಗಿಯೇ ನಾವು ರುಬ್ಕೋಬೇಕಾಗುತ್ತೆ. ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಆ ಥರ ರುಬ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಬೌಲು ಪುಟಾಣಿಗೆ 1 ಬೌಲಷ್ಟು ನಾನು ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಯಾವಾಗಲೂ ಕಾಯಿ ತುರಿ ಜಾಸ್ತಿ ಇರಬೇಕು ಪುಟಾಣಿಗೆ, ಅಲ್ಲಿ ಇದಕ್ಕೆ ಚಟ್ನಿಗೆ. 1 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿಗೆ ಹಾಕ್ಕೊಳ್ಳಿ. ನನಗೆ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಹುಣಸೆ ರಸ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಹಾಗೆಯೇ ನಾವು ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಗ್ರೈಂಡ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಅರ್ಧ ಬೌಲಷ್ಟು ನೀರು ಹಾಕ್ಕೊಂಬಿಟ್ಟು ನಾನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ತರಿಯಾಗಿಯೇ ರುಬ್ಕೋಬೇಕು. ಫೈನ್ ಪೇಸ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಫೈನ್ ಪೇಸ್ಟ್ ಮಾಡ್ಕೊಂಡ್ರೆ ಚಟ್ನಿ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನು ತರಿಯಾಗಿಯೇ ರುಬ್ಕೊಂಡಿದ್ದೀನಿ. ಈಗ ಚಟ್ನಿ ರೆಡಿಯಾಗಿದೆ. ನಾವು ಸರ್ವ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡ್ಬಿಟ್ಟು ಅದಕ್ಕೆ 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು 8ರಿಂದ 10 ರೊಟ್ಟಿ ಆಗುತ್ತೆ ಅಕ್ಕಿ ರೊಟ್ಟಿ. ಇದು ನೀರು ಚೆನ್ನಾಗಿ ಕಾಯಬೇಕು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೆಕ್ಸ್ಟ್ ಇಲ್ಲಿ ನೀರು ಕುದೀತಾ ಇದೆ ನೋಡಿ. ಈ ಟೈಮಲ್ಲೇ ನಾನು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೆ. 1 ಗ್ಲಾಸ್ ನೀರಿಗೆ ಒಂದು ಅರ್ಧ ಗ್ಲಾಸಿಂದ 3/4 ಗ್ಲಾಸಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟು ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡಿದ್ದೆ. ರೇಷನ್ ಅಕ್ಕಿ ತೊಳೆದ್ಬಿಟ್ಟು ನೀಟಾಗಿ ಒಣಗಿಸ್ಬಿಟ್ಟು ಗಿರಣಿಗೆ ಹಾಕ್ಸ್ಕೊಂಬಂದು ಇಟ್ಟಿದ್ದು. ಇದು 1-2ರಿಂದ 3 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಬಿಟ್ಟು ಇಲ್ಲ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗತ್ತೆ. ಇಲ್ಲಾಂದರೆ ಜಿಗಿ ಬರೋದಿಲ್ಲ. ಇಲ್ಲಿ ನೋಡಿ 1-2ರಿಂದ 3 ನಿಮಿಷಗಳ ಕಾಲ ಆಗಿದೆ. ಒಂದು ಗಂಟು ಇಲ್ದಂಗೆ ನಾವು ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಗಂಟು ಬೀಳ್ಸ್ಕೊಳಕ್ಕೆ ಹೋಗಬಾರ್ದು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸರಿನಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಎಲ್ಲ ಒಂದು ಗಂಟು ಇಲ್ದಂಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಕೂಲ್ ಆಗೋವರೆಗೂ ಕಂಪ್ಲೀಟ್ ಕೂಲ್ ಆಗಬೇಕು, ಅಲ್ಲಿವರೆಗೂ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ತಣ್ಣಗಾಗಿದೆ. ಇವಾಗ ನಾದ್ಕೋಬೇಕಲ್ವಾ ರೊಟ್ಟಿ ಮಾಡೋದಕ್ಕೆ. ನಮಗೆ ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ಯಾಕಂದರೆ ಬಿಸಿ ಇದ್ದಾಗೆ ಅಕ್ಕಿ ರೊಟ್ಟಿ ತಿಂದರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಮತ್ತು ಜಿಗಿ ಅನಿಸ್ಬಿಡುತ್ತೆ ತಿನ್ನೋಕ್ಕಾದ್ರೆ, ಬಾಯಿ ನೋವು ಬರುತ್ತೆ. ಈಗ ಒಂದು ಸ್ವಲ್ಪನೇ ಹಿಟ್ಟು ಹಾಕ್ಕೋಬೇಕು. 1-2ರಿಂದ 3 ಸ್ಪೂನಷ್ಟು ಹಿಟ್ಟು ತೊಗೊಂಡಿದ್ದೆ. ಹಾಕ್ಕೊಂಬಿಟ್ಟು ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು. ಹಾಗೇ ನಾದ್ಕೋಬೇಕು. ಮೊದಲಿಗೆ ನೀರು ಹಾಕ್ಕೊಂಬಿಟ್ರೆ ನಮಗೆ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಮೆತ್ತಗಾಗ್ಬಿಡುತ್ತೆ. ಅಷ್ಟೊಂದು ನೀರು ಹಿಡಿಸೋದಿಲ್ಲ ಇದು ಅಕ್ಕಿ ಹಿಟ್ಟು. ಅದಕ್ಕೆ ಫಸ್ಟಿಗೆ ನಾವು ಹಾಗೇ ನಾದ್ಕೊಂಬಿಟ್ಟು ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ಒಂದು ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಕಲಿಸ್ಕೋಬೇಕಾಗತ್ತೆ. ರೊಟ್ಟಿ ಹಿಟ್ಟು ಯಾವ ಥರ ಕಲಿಸ್ಕೊತೀವಿ ಅದೇ ಥರನೇ ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಕೊಳಕ್ಕೆ ಹೋಗಬಾರ್ದು. ಯಾಕಂದರೆ ಗಟ್ಟಿ ಕಲಿಸ್ಕೊಂಬಿಟ್ರೆ ರೊಟ್ಟಿ ಗಟ್ಟಿಗಾಗುತ್ತೆ. ಚೆನ್ನಾಗಿ ನಾದ್ಕೋಬೇಕು ನಾವಿಲ್ಲಿ. ಎಷ್ಟು ಚೆನ್ನಾಗಿ ನಾದ್ಕೊತೀವೋ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಸ್ಮೂತಾಗಿ. ನೀರು ಹಾಕ್ಕೋಬಾರ್ದು. ಈಗ ನೋಡಿ ಅಷ್ಟು ನಾದ್ಕೋಬೇಕೀಗ. ನೀರಿನ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಹಾಕ್ಕೋಬೇಕು. ಒಂದು ಗಂಟೆ ಇಲ್ದಂಗೆ ನಾದ್ಕೋಬೇಕು ಸಾಫ್ಟಾಗಿ. ಈಗ ನನಗೆ ಒಂದು ಸ್ವಲ್ಪ ನೀರಿನ ಅವಶ್ಯಕತೆ ಇದೆ. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊತೀನಿ. ನೀವು ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ. ಇದು ತುಂಬಾ ಈಜಿ ಮಾಡೋದು, ಕಷ್ಟನೇ ಅಲ್ಲ ಅಕ್ಕಿ ರೊಟ್ಟಿ ಮಾಡೋದು. ಯಾಕಂದರೆ ಅಕ್ಕಿ ಹಿಟ್ಟು ಜಿಗಿ ಚೆನ್ನಾಗಿರುತ್ತೆ. ಚಪಾತಿಗಿಂತನೂ ಕೂಡ ಈಸಿನೇ ಮಾಡೋದು ಅಕ್ಕಿ ರೊಟ್ಟಿ. ನೋಡಿ ಇಲ್ಲಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನಾನು. ನೀರು ಹಾಕ್ಕೊಂಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಮೊದಲಿಗೆ ನಮಗೆ ಗೊತ್ತಾಗೋದಿಲ್ಲ. ಇನ್ನೊಂದು ಸ್ವಲ್ಪ ನೀರು ಕೈಗೆ ಇಲ್ಲಾಂದರೆ ಅಂಟು ಬಿಡುತ್ತೆ. ಅದಕ್ಕೋಸ್ಕರ ಕೈ ನೀರು ಹಚ್ಕೊಂಬಿಟ್ಟು ನಾವಿಲ್ಲಿ ನಾದ್ಕೋಬೇಕು. ಚಪಾತಿ ಹಿಟ್ಟು ಹೆಂಗೆ ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿ ಎಷ್ಟು ಚೆನ್ನಾಗಿ ಬರುತ್ತೆ ಅದೇ ಥರನೇ ಅಕ್ಕಿ ಹಿಟ್ಟು
ಅಕ್ಕಿ ರೊಟ್ಟಿ ಕೂಡ ನಾವು ಚೆನ್ನಾಗಿ ನಾದ್ಕೋಬೇಕು. ಜೋಳದ ರೊಟ್ಟಿನೂ ಅಷ್ಟೇ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ರೊಟ್ಟಿ ಸಾಫ್ಟಾಗಿ ಚೆನ್ನಾಗಿ ಬರ್ತವೆ. ಉದ್ದಕ್ಕೂ ಕೂಡ ಈಸಿಯಾಗಿ ಆಗುತ್ತೆ. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ಸಾಫ್ಟಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿದೆ. ನಾದ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಮಗೆ ಯಾವ ಸೈಜಿಗೆ ಬೇಕಾಗುತ್ತೋ ಆ ಸೈಜ್ಗೆ ನಾವು ರೊಟ್ಟಿನ ತಟ್ಕೋಬೇಕಾಗುತ್ತೆ. ಫಸ್ಟು ಉರುಳಿನ ಈ ಥರ ಮಾಡ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಮಗೆ ರೊಟ್ಟಿ ಮಾಡ್ಕೊಳೋದಕ್ಕೆ. ಹಗಲೆಲ್ಲ ಈ ಥರ ತಕ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ, ಒಂದೇ ಟೈಮ್ ಈ ಥರ ಮಾಡ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ದಪ್ಪ ಬೇಕಂದ್ರೆ ದೊಡ್ಡದು ಮಾಡ್ಕೊಳ್ಳಿ, ಸಣ್ಣದು ಬೇಕಂದರೆ ಸಣ್ಣ ಸೈಜಲ್ಲೇ ಮಾಡ್ಕೊಳ್ಳಿ. ಎಲ್ಲ ಅದೇ ಥರ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ತೆಗೆದಿಟ್ಕೊತಾ ಇದ್ದೀನಿ ನಾನು. ತೆಗೆದಿಟ್ಕೊಂಬಿಟ್ಟು ನೆಕ್ಸ್ಟ್ ನಮಗೆ ಉದ್ದೋದಕ್ಕೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಬೇಕಾಗುತ್ತೆ. ಅಕ್ಕಿ ಹಿಟ್ಟು ಕೂಡ ಇವಾಗಲೇ ಹಾಕ್ಕೊಂಡು ಇಟ್ಕೊತೀನಿ ನಾನು. ನೆಕ್ಸ್ಟು ಒಂದು ಮಣೆ ಇಟ್ಕೊಂಡ್ಬಿಟ್ಟು ಅಡಿಗೆ ಬಟ್ಟೆ ಹಾಕ್ಕೊತಿದ್ದೀನಿ, ಇಲ್ಲಾಂದರೆ ಜಾರ್ ಬಿಡುತ್ತೆ. ಲತ್ತುಡಿ ತೊಗೊಂಬಿಟ್ಟು ನಾವು ರೊಟ್ಟಿನ ಲಟ್ಸ್ಕೋಬೇಕಾಗುತ್ತೆ. ಒಂದು ಸ್ವಲ್ಪನೇ ಹಿಟ್ಟು ಹಾಕ್ಕೋಬೇಕು, ಜಾಸ್ತಿ ಹಿಟ್ಟು ಹಾಕೊಳಕ್ಕೆ ಹೋಗಬಾರ್ದು. ಜಾಸ್ತಿ ಹಿಟ್ಟು ಹಾಕಂದ್ರೆ ಏನಾಗುತ್ತೆ ಅಂದರೆ ರೊಟ್ಟಿ ಯೆಲ್ಲೋ ಕಲರ್ ಬಂದುಬಿಡುತ್ತೆ. ಸೈಡಿಂದನೇ ನಾವು ಉದ್ಕೋಬೇಕು, ನೊಡಬತ್ತಿಗೆ ಉದ್ಕೊಳಕ್ಕೆ ಹೋಗಬಾರ್ದು, ಸೈಡಿಗೆ ಉದ್ಕೋಬೇಕು ಚೆನ್ನಾಗಿ. ನಿಮಗೆ ದಪ್ಪ ಬೇಕಂದರೆ ದಪ್ಪ ಉದ್ಕೊಳ್ಳಿ, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಉದ್ಕೊಳ್ಳಿ. ಈಗ ನೋಡಿ ಈ ಥರ ನನಗೆ ತೆಳ್ಳಗೇ ಬೇಕು ರೊಟ್ಟಿ ಯಾವಾಗಲೂ. ತೆಳ್ಳಗೀಗ ರೊಟ್ಟಿನ ಲಟ್ಸ್ಕೊಂಡಿದ್ದೀನಿ. ಎಲ್ಲ ರೊಟ್ಟಿನ ಇದೇ ಥರನ ನಾವು ಲಟ್ಸ್ಕೋಬೇಕಾಗುತ್ತೆ. ಒಂದು ಹಂಚು ಇಟ್ಟಿದೆ, ಅದು ಚೆನ್ನಾಗಿ ಕಾಯಬೇಕು. ಕಾದ್ಮೇಲೆ ನಾವು ರೊಟ್ಟಿ ಹಾಕ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕಾಯ್ದಿಲ್ಲ ಅಂದರೆ ಹಂಗೆ ಹಾಕ್ಕೊಂಬಿಟ್ರೆ ರೊಟ್ಟಿ ಅದು ಎಟ್ಟೆ ಆಗಿಬಿಡುತ್ತೆ. ನೀರು ಹಚ್ಕೋಬೇಕಾಗುತ್ತೆ. ಜೋಳದ ರೊಟ್ಟಿಗೆ ಯಾವ ಥರ ನೀರು ಹಚ್ಕೊತೀವಿ ಅದೇ ಥರ ನೀರು ಹಚ್ಕೊಂಬಿಟ್ಟು ನಾವು ಬಿಡಬೇಕು. ಬಬಲ್ಸ್ ಎಲ್ಲ ಬರಬೇಕದು ನೋಡಿ. ನಮಗೆ ಅಡಿಗೆ ರೊಟ್ಟಿ ಬೆಂದಿದೆ ಅಂತ ಗೊತ್ತಾಗುತ್ತೆ. ಬಬಲ್ಸ್ ಎಲ್ಲ ಬಂದಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಬದಿಗೆ ತಿರುವಕ್ಕೋಬೇಕು. ನೋಡಿ ಇಲ್ಲೆಲ್ಲ ಬಬಲ್ಸ್ ಬಂದಿದೆ ನೋಡಿ, ಚೆನ್ನಾಗಿ ಬಬಲ್ಸ್ ಬರಬೇಕು. ಟೈಮ್ ತೊಗೊಂಡುತ್ತೆ ಒಂದು ಸ್ವಲ್ಪ. ನೆಕ್ಸ್ಟ್ ನಾವು ರೊಟ್ಟಿನ ಇನ್ನೊಂದು ಬದಿಗೆ ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಯಾವಾಗಲೂ ರೊಟ್ಟಿನ. ಹಗಲೆಲ್ಲ ತಿರುವಕ್ಕಣಕ್ಕೆ ಹೋಗಬಾರ್ದು, ಎಟ್ಟಾಗಿಬಿಡುತ್ತೆ. ಆ ಥರ ಏನಾದರೂ ಬೇಯಿಸ್ಕೊಂಬಿಟ್ರೆ ಒಂದು ಬಟ್ಟೆ ತೊಗೊಂಬಿಟ್ಟು ಅದ್ಮಿದ್ರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ. ನೋಡಿ ಚೆನ್ನಾಗಿ ಉಬ್ತಾ ಇದೆ ರೊಟ್ಟಿ. ತುಂಬ ದಪ್ಪ ಮಾಡ್ಕೊಂಡ್ರೆ ಉಬ್ಬುತ್ತೆ, ಬಟ್ ತೆಳ್ಳಗೆ ಮಾಡ್ಕೊಂಡ್ರೆ ಅಷ್ಟೊಂದು ಉಬ್ಬೋದಿಲ್ಲ. ನನಗೆ ಇಷ್ಟು ಸಾಕು, ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ. ತುಂಬ ದಪ್ಪ ನನಗಿಷ್ಟ ಆಗೋದಿಲ್ಲ ರೊಟ್ಟಿ. ಎರಡೂ ಬದಿಯಲ್ಲೇ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿಲಿ ಎರಡೂ ಬದಿಯಲ್ಲಿ ಚೆನ್ನಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ರೊಟ್ಟಿ ಬೇಡ್ಕೊಂಡು ನೋಡಿ. ಚೆನ್ನಾಗಿ ಉಬ್ಬಿದೆ ಅಲ್ವಾ, ಯಾವ ಥರ ಪದರು ಬಿಡುತ್ತೆ ನೋಡಿ ಈ ಥರ ರೊಟ್ಟಿ. ತುಂಬ ಟೇಸ್ಟಾಗಿರುತ್ತೆ. ಕಾಯಿ ಚಟ್ನಿ ಜೊತೆಗೆ ಊಟ ಮಾಡೋದಕ್ಕೆ. ಮಾರ್ನಿಂಗ್ ಬೇಗನೆ ಮಾಡ್ಕೋಬೋದು. ಈಗ ನಾವು ಸರ್ವ್ ಮಾಡ್ಕೊಂಡಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.